ನನ್ನ ಕೂಡ ನಿದ್ರಬೇಕು. ಬ್ರೋ ಅದೇನಂದ್ರೆ ವಿಷಯ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೆ. ಕನ್ನಡಿಗರೇ ಈ ವಿಷಯ ಒಂದು ನೀವು ಕೇಳ್ಬೇಕು, ಗೌರವವಾಗಿ ತೆಗಿಬೇಕು. ವಿಷಯ ಏನಂದ್ರೆ ಬ್ಯಾಂಗ್ಳೂರಲ್ಲಿ ಕರ್ನಾಟಕದಲ್ಲಿ ಬಂದ್ರೆ ಎಲ್ಲ ಭಾಷೆ ತರನು ತುಂಬಾ ಪ್ರಶ್ನೆ ಮಾಡ್ತಾ ಇದ್ದಾರೆ, ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ. ಕನ್ನಡ ಬಿಟ್ರೆ ಬೇರೆ ಭಾಷೆ ಮಾತಾಡಬಾರ್ದು ಅಂತ ತುಂಬಾ ಪ್ರಾಬ್ಲಮ್ ಮಾಡ್ತಾರೆ. ದಯವು ಮಾಡಿ ಗವರ್ಮೆಂಟ್ ಒಂದು ವಿಷಯ ತಗೊಳ್ಬೇಕು. ಏನಂದ್ರೆ ಇಂತ ಏನು ರೂಲ್ ಇದ್ರೆ ಅಲ್ಲಿ ಕನ್ನಡ ಮಾತಾಡ್ಬೇಕಂತ ರೂಲ್ ಇದ್ರೆ ದಯ ಮಾಡಿ ಆ ರೂಲ್ ಅನ್ನು ಕ್ಯಾನ್ಸಲ್ ಮಾಡ್ಬೇಕು. ಇಲ್ಲಿ ಎಲ್ಲ ಭಾಷೆ ನಿಮ್ಮ ಕನ್ನಡ ಎಲ್ರಿಗೂ ಬರ್ಬೇಕು ಅಂತ ಹೇಳಿದ್ಯಾ? ಅಲ್ಲಿ ಕೆಲಸಕ್ಕೆ ಬರ್ತಾರೆ, ಕರ್ನಾಟಕದಲ್ಲಿ ಕೆಲಸಕ್ಕೆ ಬರ್ತಾರೆ, ಅವ್ರಿಗೆ ಕನ್ನಡ ಬರ್ಬೇಕಂತ ಹೇಳಿದ್ಯಾ? ಇಲ್ಲಲ್ಲ, ಮಲಯಾಳಂ ಮಾತಾಡ್ತಾರೆ, ತಮಿಳ್ ಮಾತಾಡ್ತಾರೆ, ಕೊಂಗಣಿ ಮಾತಾಡ್ತಾರೆ, ಅಥವಾ ಹಿಂದಿ ಮಾತಾಡ್ತಾರೆ, ಎಲ್ಲ ಮಾತಾಡ್ಬೇಕು. ಅವರು ಕನ್ನಡ ಸಿಗ್ಲಿಕ್ಕೆ ಇಲ್ಲಲ್ಲ. ಹಾಗೇನ್ ರೂಲ್ ಇದ್ರೆ ಅದು ಕ್ಯಾನ್ಸಲ್ ಮಾಡಿ ಅಣ್ಣ, ಅದು ಸರಿಯಲ್ಲ. ನೀವು ಹೋಗೋಗಲ್ಲಿ ಕರ್ನಾಟಕ ಪ್ರೇಮಿಗಳು ಬಂದು ಕರ್ನಾಟಕ ರಕ್ಷಣಾ ಟೀಮ್ ಅಂತ ಹೇಳಿ ಅದೇನು ಒಳ್ಳೇದಲ್ಲ. ಇದು ಇಂಡಿಯಾದಲ್ಲಿ ಎಲ್ಲ ಭಾಷೆ ಎಲ್ರಿಗೂ ಮಾತಾಡಬಹುದು, ಸರಿಯಲ್ಲ ಅಣ್ಣ. ಕನ್ನಡ ನಮ್ಗೆ ಗೊತ್ತು, ಕನ್ನಡ ಮಾತಾಡ್ತಿಲ್ಲ. ನನ್ನ ಕೂಡ ನಿದ್ರಬೇಕು. ಬ್ರೋ ಅದೇನಂದ್ರೆ ವಿಷಯ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೆ. ಏನಂದ್ರೆ ಎಲ್ರಿಗೂ ಪ್ರಾಬ್ಲಮ್. ನಾವು ತುಂಬಾ ವಿಡಿಯೋ ನೋಡ್ತಾ ಇದ್ದೆ, ಮಲಯಾಳಿಯನ್ನು ನೋವು ಮಾಡ್ತಾರೆ, ಕನ್ನಡದ ಹಿಂದಿ ನೋಡಿ ಮಾಡಿ ಬೇಚಾರ ಕನ್ನಡದಲ್ಲಿ ಇಲ್ಲಿ ಅವನ್ಗೆ ಅರಿಯಿಲ್ಲ. ಓಕೆ ಬ್ರೋ, ಬ್ರೋ ಅಲ್ಲ, ಗವರ್ಮೆಂಟ್ ಇಂತ ರೂಲ್ ಇದ್ರೆ ಅದು ಕ್ಯಾನ್ಸಲ್ ಮಾಡ್ಬೇಕು. ಎಲ್ಲ ಭಾಷೆ ಯಾರಿಗೂ ಮಾತಾಡ್ಬೇಕು. ಎಂಜಾಯ್ ಆಲ್ ಇಂಡಿಯಾ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಲ್ಲ.